a lecture series for in future to hold in Manorama's name. That's why it is called Manorama's Memorial District Lecture Series. ಅವರು ಇವತ್ತಿಗೂ ಕೂಡ ರೈಡರ್ ಪ್ರೊಫೆಸರ್ ಇನ್ ಸೈಬರ್ನೆಟಿಕ್ಸ್ ಅಂತ ಫೇಮಸ್ ಆಗಿದ್ದಾರೆ. ಜನತೆಗೆ ಮತ್ತು ಸಮಾಜಕ್ಕೆ ಮತ್ತು ಭಾರತ ಸಮಾಜಕ್ಕೆ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಮಾಡಿರುವಂಥ ಕಾರ್ಯಕ್ರಮ ತುಂಬ ಶ್ಲಾಘನೀಯ. ಭಾಳ ಚೆನ್ನಾಗಿತ್ತಪ್ಪ ಇದು. ಯಾಕೆಂದರೆ ಇಂಗ್ಲೀಷ್ನಲ್ಲಿ ಹೇಳೋ ಕನ್ನಡದಲ್ಲಿ ಇವಾಗ ಈ ಕಾರ್ಯಕ್ರಮ ಇದೆಯಲ್ಲ ಬೆಸ್ಟು. ಯಾಕೆಂದರೆ ನಾವು AI ಸಿಸ್ಟಮ್ಸ್ ಹೆಂಗೆ ಡೆವಲಪ್ ಮಾಡಿದ್ವಿ ಎಲ್ಲ ಹೇಳಿದ್ದೀವಿ. ಆಮೇಲೆ ಒಂದು ಫ್ಯೂಚರ್ ಲೀಡರ್ಸ್ಗೂ ನಾವು ಸಪೋರ್ಟ್ ಮಾಡಿದ್ದೀವಿ. ಯಾಕೆಂದರೆ ಒಂದು ಈ ಥರ ಡೈರೆಕ್ಷನ್ಸ್ನಲ್ಲಿ ಹೋಗಬೇಕು, ಅಟಾನಮಸ್ ವೆಹಿಕಲ್ಲು, ಪ್ಯಾಟ್ರನ್ ರೆಕಗ್ನಿಷನ್ನು ಇದೆಲ್ಲ ಮಾಡಬೇಕು ಅಂತ ಹೇಳಿದ್ದೀವಿ. ಇದು ಒಳ್ಳೆಯ ಕಾನ್ಫರೆನ್ಸು. ಅಂದರೆ ಇಟ್ ಈಸ್ ಎ ಲೆಕ್ಚರ್ ಸೀರೀಸ್ for in future to hold in Manorama's name. That's why it is called Manorama's Memorial District Lecture Series, and it is very good, and I hope this will continue for hundreds of more years because we will have enough money to cover the expenses of series. And I am very grateful to Institute of Science because I am a part of the Indian Institute of Science for a long time, and it was wonderful. ಸರ್, ಇವತ್ತು ಲ್ಯಾಪ್ಟಾಪ್ ಕೂಡ ಕೊಟ್ವಿ. ಕಂಪ್ಯೂಟರ್ ಅದು ಏನು ಅಂದರೆ ಒಂದು 5 ಜನಕ್ಕೆ ಲ್ಯಾಪ್ಟಾಪ್ ಕೊಟ್ಟಿದ್ದೀವಿ. ಯಾಕೆಂದರೆ ದೇ ಆರ್ ವೆರಿ ವೆರಿ ಬ್ರೈಟ್ PUC ಸ್ಟೂಡೆಂಟ್. Some sort of a recognition for their work, but they should continue, move forward in bringing next generation of leaders, teach them somewhat different and things like that. ಎಸ್ ಅಯ್ಯಂಗಾರ್ ಅವರು ಒಬ್ಬ ಅತ್ಯಂತ ದೊಡ್ಡ ಮೇಧಾವಿ ವ್ಯಕ್ತಿ. ಅವರು ಹೆಮ್ಮಿಗೆ ಅಂತ ಮೈಸೂರು ಹತ್ರ ಒಂದು ಗ್ರಾಮದಲ್ಲಿ ಜನಿಸ್ತಾರೆ. ಅವರು ಅತ್ಯಂತ ಕಡು ಬಡತನದಲ್ಲಿ ಹುಟ್ಟಿ ಅವರು ಬೆಂಗಳೂರಿಗೆ ಬಂದಾಗ ಶ್ರೀರಾಮ್ಪುರಂ ಸ್ಲಮ್ನಲ್ಲಿ ಅವರು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದ್ತಾರೆ. ಆದರೆ ಎಲ್ಲರಿಗೂ ಆಶ್ಚರ್ಯ ಆಗೋದೇನು ಅಂದರೆ ಈ ಹುಡುಗಂಗೆ ಗಣಿತ ಮತ್ತು ವಿಜ್ಞಾನದಲ್ಲಿ ಅತ್ಯಂತ ಆಸಕ್ತಿ ಇರ್ತಕ್ಕಂಥದ್ದು ಎಲ್ಲರಿಗೂ ಒಂದು ವಿಚಿತ್ರ ಅಂತ ಆದರೂ ನಿಜ ಅನಿಸುತ್ತೆ. ಹಾಗೆಯೇ ಅವರು ಎಲ್ಲದರಲ್ಲೂ ಪ್ರಥಮ ರ್ಯಾಂಕನ್ನು ತಗೊಂಡು H. ನರಸಿಂಹಯ್ಯ ಅವರ ಒಂದು ಗರಡಿಯಲ್ಲಿ ಬೆಳೀತಾರೆ. ಅದು ನ್ಯಾಷನಲ್ ಕಾಲೇಜ್ ಬಸವನಗುಡಿಯಲ್ಲಿ. ನಂತರ ಅವರು ಫಸ್ಟ್ ರ್ಯಾಂಕ್ ತಗೊಂಡು ಮತ್ತು BE ಮೆಕ್ಯಾನಿಕಲ್ ಇಂಜಿನಿಯರಿಂಗನ್ನು ಯೂನಿವರ್ಸಿಟಿ ವಿಶ್ವೇಶ್ವರ ಇಂಜಿನಿಯರಿಂಗ್ ಕಾಲೇಜಲ್ಲಿ ಫಸ್ಟ್ ರ್ಯಾಂಕ್ ತೊಗೊಂಡು ಮುಗಿಸ್ತಾರೆ. ನಂತರ ME ಇನ್ IC ಇಂಜಿನ್ಸ್ ಮಾಡ್ತಾರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ. ಅಲ್ಲಿ ಕೂಡ ಅವರಿಗೆ ಅತ್ಯಂತ ಉತ್ತಮವಾದ ಅಂಕಗಳು ಲಭಿಸುತ್ತೆ. ತದನಂತರ ಅವರು ಅಮೇರಿಕಕ್ಕೆ ಹೋಗುವಂಥ ಒಂದು ಕಾಲ ಬರುತ್ತೆ. ಅಮೇರಿಕಕ್ಕೆ ಹೋದಾಗ ಅವರನ್ನು ಎಲ್ಲರೂ ಏನು ಅವರು ಮೆಕ್ಯಾನಿಕಲ್ ಇಂಜಿನಿಯರ್ ಅಂತ ತಿಳ್ಕೊಂಡಿರ್ತಾರೆ. ಆದರೆ ಅವರ ಒಂದು ಬುದ್ಧಿಶಕ್ತಿಯಿಂದ ಅವರು ಎಕ್ಸ್ಪರ್ಟ್ ಸಿಸ್ಟಮ್ಸ್ ಅನ್ನೋ ಕಡೆ ಗಮನವನ್ನು ಹರಿಸಿದ್ರಿಂದ ಅವ್ರಿಗೆ US ಆರ್ಮಿನವರು ಅವ್ರಿಗೆ ರೈಡರ್ ಪ್ರೊಫೆಸರ್ ಅಂತ ಮಾಡ್ತಾರೆ. ಅವರು ಇವತ್ತಿಗೂ ಕೂಡ ರೈಡರ್ ಪ್ರೊಫೆಸರ್ ಇನ್ ಸೈಬರ್ನೆಟಿಕ್ಸ್ ಅಂತ ಫೇಮಸ್ ಆಗಿದ್ದಾರೆ. ಇವರು US ಆರ್ಮಿ ಅಲ್ಲ, ನೇವಿಗೂ ಕೂಡ ಅವರು ಸಾಕಷ್ಟು ಒಂದು ಜ್ಞಾನವನ್ನು ಒದಗಿಸಿದ್ದಾರೆ. ಅಂದರೆ ಕೃತಕ ಜ್ಞಾನ ಮತ್ತೆ ಇವತ್ತು ಪ್ರಪಂಚದಲ್ಲಿ ಅತ್ಯಂತ ಮೇಧಾವಿಗಳು ಯಾರಪ್ಪ ಅಂದರೆ ಇಬ್ಬರಿದ್ದಾರೆ. ಆ ಇಬ್ಬರಲ್ಲಿ ಒಬ್ಬರು ಭಾರತೀಯರು, ಅವರೇ ಡಾಕ್ಟರ್ SS ಅಯ್ಯಂಗಾರ್, ಸೀತಾರಾಮ ಸುಂದರರಾಜ ಅಯ್ಯಂಗಾರ್. ಇಷ್ಟು ಹೇಳಿ ನಾನು ನಿಮ್ಮ ಪರಿಚಯ ಹೇಳ್ಬಿಡಿ ಸರ್. ನಿಮ್ಮ ಪರಿಚಯ. ನಾನು ಡಾಕ್ಟರ್ ಶಶಿಶಂಕರ್ A ಅಂತ ಹೇಳಿ, ನಾನು ಹಿಂದೆ RV ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಧ್ಯಾಪಕ ಆಗಿದ್ದೆ. JNTUನಲ್ಲಿ ಪ್ರಿನ್ಸಿಪಾಲ್ ಆಗಿದ್ದೆ. SS ಅಯ್ಯಂಗಾರ್ ಮನೋರಮಾ ಆ್ಯಂಡ್ ಡಾಕ್ಟರ್ SS ಅಯ್ಯಂಗಾರ್ಸ್ ಇದೊಂದು ಸೀರೀಸ್ ಏನು ಮಾಡ್ಕೊಂಡಿದ್ದಾರೆ ಅಂದರೆ ಇದು ಅತ್ಯುನ್ನತವಾದ ಮತ್ತು ಬೇಕೇ ಬೇಕಾದಂತಹ ಒಂದು ಮುಂದಟ್ಟಿನಲ್ಲಿ ಇರುವಂತಹ ಒಂದು ವೈಜ್ಞಾನಿಕವಾದ ಒಂದು ಈ ಒಂದು ಇದನ್ನು ನಮ್ಮ ಡಾಕ್ಟರ್ SS ಅಯ್ಯಂಗಾರ್ ಅವರು ಸತತವಾಗಿ ಮಾಡಿಕೊಡಲು ಈ ಒಂದು ಪ್ರೆಸ್ಟೀಜಿಯಸ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಬಂದಿದ್ದಾರೆ. ಅವರ ಒಂದು ಇಂಟೆಲಿಜೆನ್ಸು ಮತ್ತು ಅವರ ಆ ಒಂದು ತಾಳ್ಮೆ, ಅವರ ಪೇಷನ್ಸು ಮತ್ತು ಈ ದೇಶಕ್ಕಾಗಿ, ಭಾರತಕ್ಕಾಗಿ ವಾಪಸ್ ಏನು ಕೊಡಬೇಕು ಅನ್ನೋ ಒಂದೇ ಒಂದು ಧ್ಯೇಯದಿಂದ ಅವರು ಮತ್ತು ಅವರ ಮಕ್ಕಳಾದ
ಮೂರು ಮಕ್ಕಳಿದ್ದಾರೆ, ಅವರೆಲ್ಲರೂ ಬಂದಿದ್ದಾರೆ. ಅವರ ಮಿಸ್ಸಸ್ ತುಂಬ ಬುದ್ಧಿವಂತೆ, ಅಂದರೆ ಮಕ್ಕಳಿಗೆ ಇದು ತಿಳಿಸ್ಕೊಡೋದ್ರಲ್ಲಿ ಅದೆಲ್ಲ ಮಾಡೋದ್ರಲ್ಲಿ ತುಂಬ ಇದ್ದರು. ಒಂದು 4 ವರ್ಷದಿಂದ ಅವರು ತೀರ್ಕೊಂಡು ಹೋದರು. ಬಟ್ ಅವರದ್ದು ಒಂದು ನೆನಪಿಗೋಸ್ಕರವಾಗಿ ಈ ಥರನಾದ ಒಂದು ಸೀರೀಸನ್ನು ಮಾಡಿ ಇದು ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಮಾಡಬೇಕಂತ ಹೇಳಿ ಸತತ ಅವ್ರು ಹೇಳಿದರೆ 100 ವರ್ಷ ಆದ್ರೂ ಇದು ಆಗಬೇಕು ಅಂತ ಒಂದೇ ಒಂದು ಅವರ ಬಯಕೆ ಇದೆ. ಇದಕ್ಕೆಲ್ಲರೂ ನಮ್ಮ ಒಂದು ಸೈಂಟಿಫಿಕ್ ಇದರಲ್ಲಿ ಮಾಡಿಬಿಟ್ಟು ಇರಬೇಕು. ನಾನು ರೋಟೇರಿಯನ್ ಸುರೇಶ್ ಅಂತ ರೋಟರಿ ಫೌಂಡೇಶನ್ ಡಿಸ್ಟ್ರಿಕ್ಟ್ ಫೌಂಡೇಶನ್ ಚೇರ್ ಆಗಿದ್ದೆ. ಡಿಸ್ಟಿಂಗ್ವಿಶ್ಡ್ ಲೆಕ್ಚರ್ಸ್ ಸೀರೀಸ್ ಬಗ್ಗೆ ಇವತ್ತು ನಾವೇನು ಹೇಳಬೇಕು ಅಂತಂದರೆ, ಅವರು ಸಾಕಷ್ಟು ಹೆಸರು ಮಾಡಿದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ, ದೇಶದಲ್ಲಿ ವಿದೇಶದಲ್ಲಿ. ಅವರು ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ತತ್ವದ ಪ್ರಕಾರ ತಾವು ಗಳಿಸಿದ್ದನ್ನು ಮತ್ತು ಜನತೆಗೆ ಮತ್ತು ಸಮಾಜಕ್ಕೆ ಮತ್ತು ಭಾರತ ಸಮಾಜಕ್ಕೆ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಮಾಡಿರುವಂಥ ಕಾರ್ಯಕ್ರಮ ತುಂಬ ಶ್ಲಾಘನೀಯ. ಈ ವಿಷಯದಲ್ಲಿ ನಾವೆಲ್ಲರೂ ಕೂಡ ಅವರಿಗೆ ಸಹಾಯ ಕೊಡ್ತಾ ಇದ್ದೀವಿ. ಅವರು ನಮ್ಮ ಒಂದು ಗುಂಪಿಗೆ ಕೂಡ ಅವರು ಮಾರ್ಗದರ್ಶಕರಾಗಿದ್ದಾರೆ. ಈ ಒಂದು ಸಮಯದಲ್ಲಿ ನಾನು ಅವರ ಈ ಒಂದು ಉನ್ನತ ವಿಚಾರಕ್ಕೋಸ್ಕರ ನಾವು ಅಭಿನಂದನೆ ತಿಳಿಸಬೇಕು ಅಂತ ನಾನು ಇಷ್ಟಪಡ್ತೀನಿ. ನನ್ನ ಹೆಸರು ಭಾನು ಪ್ರಕಾಶ್ ಅಂತೇಳಿ, ಎಕ್ಸ್ ಡೈರೆಕ್ಟರ್ ಆಫ್ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್, ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್. ನಾನು ನಮ್ಮ ಪ್ರೊಫೆಸರ್ ಅಯ್ಯಂಗಾರ್ ಅವರು ನಮ್ಮ ರೋಟರಿ ಬ್ಯಾಂಗ್ಳೂರ್ ಹೈ ಗ್ರೌಂಡ್ಸ್ನ ಹಾನರರಿ ಮೆಂಬರ್ ಮಾಡಿದ್ದೀವಿ ಅವರಿಗೆ. ಸೊ ವಿ ಆರ್ ವಿನ್ ವೆರಿ ಕ್ಲೋಸ್ ಅಸೋಸಿಯೇಟ್ಸ್ ಆ್ಯಂಡ್ ಇಟ್ ಈಸ್ 3191 and our club is a prestigious club where we have Rotary International Director KP Nagesh with us. There are only 2 directors from RIDs from global in India also out of 20. ಸೊ ಪ್ರೊಫೆಸರ್ ಅಯ್ಯಂಗಾರು ಭಾಳ ಉದಾರ ಮನಸ್ಸಿನವರು. ಸೊ ಅವರು ನಮ್ಮ ಬಾಂಧವ್ಯ ತುಂಬ ದೂರ ಹೇಳ್ಕೊಂಡು ಹೋಗುತ್ತೆ. ಮಂಡ್ಯ ಜಿಲ್ಲೆಯವರೇ ಆಗಿ ಎಮ್ಮಿಗೆಯವರಾಗಿ ಅವರು ಮೇಲ್ಕೋಟೆಗೆ ನಾವೆಲ್ಲ ಹೋಗಿ ಅಲ್ಲಿ ಮತ್ತು ಪಾಂಡವಪುರ ಸ್ಕೂಲ್ಗೆಲ್ಲ ಹೋಗಿ ಕ್ರೈ ಸ್ಕೂಲ್ನಲ್ಲಿ 2-3 ಕಂಪ್ಯೂಟರ್ಗಳೆಲ್ಲ ಡೊನೇಷನ್ ಮಾಡಿ, ಇನ್ನೂ ಕಂಪ್ಯೂಟರ್ಸ್ಗಳು ಕೊಡೋಣ, ನಾವು ಇನ್ನೂ ಎಜುಕೇಷನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ ಅಂತೆಲ್ಲ ನಮ್ಮ ಜೊತೆ ವರ್ಕ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. I first conducted research in 2000, I believe, or 2001, with Professor Kallappa Munyappa, who was the chair of the Department of Biochemistry here at IAC. And then later, with the blessing of the Honorable C.N.R. Rao, I completed a summer research experience at GNCSR with Professor Ranga Uday Kumar. So I've had a lot of formative experiences here at IAC. And these initial research experiences were pivotal in my career, which has spanned academia, government, in the non-profit sector, with experiences at Cornell University, Duke University, at the National Institutes of Health, and the White House Office of Science and Technology Policy. The underlying source of our drive and dedication to achieve success, but really more importantly, have a positive societal impact, has come from my late mother, Ms. Manorama Iyengar, who you see here. In 4 months' time, 4 months from now, in April of 2026, we will mark 4 years since the passing of our beloved mother. At the core of our beliefs and values was the central premise that education, above all else, is actually the silver bullet to solve society's toughest challenges. Of course, she had only an 8th grade education, so it underscored even more the importance of education for her. Just a couple of examples I want to illustrate that demonstrate her passion for knowledge and scholarship. She came to the US and immigrated at the age of 18